ಗ್ರಾಮ ಪಂಚಾಯತ್ ಕಟ್ಟಡ ಎರಡೆರಡು ಬಾರಿ ಉದ್ಘಾಟನೆಯಾಗಿದೆ. ಕಟ್ಟಡದ ಉದ್ಘಾಟನೆಗಾಗಿ ಶಾಸಕಿ ಮತ್ತೆ ಸಂಸದರ ಮಧ್ಯೆ ಫೈಟ್ ಏರ್ಪಟ್ಟಿದೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಯರನಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಆಗಸ್ಟ್ 13ಕ್ಕೆ ಬಿಜೆಪಿಯ ಶಾಸಕಿ ಶಶಿಕಲಾ ಜೊಲ್ಲೆ ಇದನ್ನು ಉದ್ಘಾಟನೆ ಮಾಡಿದರು. ಅದಾದ್ಮೇಲೆ ಜೊಲ್ಲೆಗೆ ಕಪ್ಪು ಬಾವುಟವನ್ನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರದರ್ಶಿಸಿದ್ರು. ಆ ನಂತರ ಆಗಸ್ಟ್ 17ಕ್ಕೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅದನ್ನು ಮತ್ತೆ ಉದ್ಘಾಟನೆ ಮಾಡಿದ್ರು. ಪ್ರೋಟೋಕಾಲ್ನ ಪ್ರಕಾರ ಉದ್ಘಾಟಿಸಿದ್ದೇವೆ ಅಂತ ಹೇಳಿ ಪ್ರಿಯಾಂಕಾ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್ ಕುಪ್ಪಕಡ್ಡಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಒಂದೇ ಕಟ್ಟಡ ಶಾಸಕರೊಂದ್ಸಲ ಸಂಸದರೊಂದ್ಸಲ ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ. ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆಯಾ? ಪ್ರೋಟೋಕಾಲ್ ಏನ್ ಹೇಳುತ್ತೆ? ನೋಡಿ ವಿಜಯ್, ನಿಪ್ಪಾಣಿ ತಾಲೂಕಿನ ಯರನಾಳ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಏನಿದೆ ಇದು ಈಗ ರಾಜಕೀಯ ಬಣ್ಣವನ್ನು ಪಡೆದುಕೊಂಡಿರುವಂಥದ್ದು. ಸಂಸದರು ಹಾಗೆಯೇ ಸ್ಥಳೀಯ ಶಾಸಕಿಯ ನಡುವೆ ಏನಂತಂದರೆ ಫೈಟ್ ಏರ್ಪಟ್ಟಿರುವಂಥದ್ದು. ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಸ್ಥಳೀಯ ಶಾಸಕಿ BJPಯ ನಾಯಕಿ ಆಗಿರುವಂಥ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಈ ಕಟ್ಟಡದ ಉದ್ಘಾಟನೆಗೆ ಯರನಾಳ ಗ್ರಾಮಕ್ಕೆ ಹೋಗಿದ್ದರು. ಆದರೆ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಶಾಸಕರು ಏನು ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಏನಂತಂದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗಮನಕ್ಕೆ ಅದನ್ನು ತೆಗೆದುಕೊಂಡು ಬರಬೇಕು ಮತ್ತು ಅವರನ್ನು ಮುಂದಿಟ್ಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಶಾಸಕರು ಅದನ್ನೂ ಮಾಡಿಲ್ಲ. ಅದರ ಜೊತೆಗೆ ಏನಂತಂದರೆ ನೂತನವಾಗಿ ಇತ್ತೀಚೆಗೆ ಆಯ್ಕೆಯಾಗಿರುವಂಥ ಸಂಸದೆ ಏನು ಪ್ರಿಯಾಂಕಾ ಜಾರಕಿಹೊಳಿ ಏನಿದ್ದಾರೆ ಅವ್ರಿಗೂ ಸಹ ಏನಂತಂದರೆ ಆಹ್ವಾನವನ್ನು ನೀಡಿಲ್ಲ. ಎಲ್ಲೋ ಒಂದು ಕಡೆ ಅಂದರೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿ ಶಾಸಕರು ಏನಂತಂದರೆ ಬೇಕಾಬಟ್ಟಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ ಆ ಸಂದರ್ಭದಲ್ಲಿ ಏನಂತಂದರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿದಂತೆ ಸ್ಥಳೀಯ ಸಂಘಟನೆಗಳು ಏನಂತಂದರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋ ಮೂಲಕ ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಮತ್ತೆ ಏನಂತಂದರೆ ಪ್ರೋಟೋಕಾಲ್ ಪ್ರಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜೊತೆಗೆ ಏನಂತಂದರೆ ಸಂಸದರು ಸೇರಿ 2ನೇ ಬಾರಿಗೆ ಅದೇ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿರುವಂಥದ್ದು. ಹೀಗಾಗಿ ಒಂದೇ ಕಟ್ಟಡ 2 ಬಾರಿ ಏನಂತಂದರೆ ಉದ್ಘಾಟನೆ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಏನಂತಂದರೆ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಅಲ್ಲಿ ಫೈಟ್ ನಡೆದಿರುವಂಥದ್ದು. ಸ್ಥಳೀಯವಾಗಿ ಏನಂತಂದರೆ ಆರೋಪ ಮಾಡ್ತಾ ಇರೋದನ್ನು ಏನಂತಂದರೆ ಶಾಸಕರು ಏನಂತಂದರೆ ಯಾವುದೇ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಜೊತೆಗೆ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಏನಂತಾರೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಒಂದು ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಅನ್ನೋ ಒಂದು ಸಮಜಾಯಿಷಿಯನ್ನು ಸಂಸದರು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈಗ ಏನು ಲೋಕಲ್ ಫೈಟ್ ಏನಿದೆ ಒಂದು ಕಟ್ಟಡ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ಇದರಲ್ಲಿ ಭಾಳಷ್ಟು ಏನಂತಂದರೆ ಕಂಗಾಲಾಗಿರುವಂಥದ್ದು ಅಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು. ಅವರಿಗೆ ದಿಕ್ಕೇ ತೋಚ್ತಾ ಇಲ್ಲ. ಯಾರದು ಸರಿ ಯಾರದು ತಪ್ಪು ಅನ್ನೋದ್ರ ಬಗ್ಗೆ ಈಗ ಅವರೇ ಏನಂತಂದರೆ ಪರಾಮರ್ಶೆ ಮಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಶಾಸಕರು ಮತ್ತು ಸಂಸದರ ನಡುವಿನ ಜಟಾಪಟಿ ಈಗ ಅಲ್ಲಿ ತಾರಕಕ್ಕೇರಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.